ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ರಿಂದ ಮಾರಣಾಂತಿಕ ಹಲ್ಲೆ ಆರೋಪ. ಹಾಸನ ತಾಲೂಕಿನ ಕಾರ್ಲೆಕೊಪ್ಪಲು ಗ್ರಾಮದ ಶಶಿಧರ್ ಮೇಲೆ ಮಾರಣಾಂತಿಕ ಹಲ್ಲೆ. ನಿನ್ನೆ ಸಂಜೆ ಗೊರೂರು ಸಮೀಪದ ಉಳುವಾರಿ ಗ್ರಾಮದ ಬಳಿ ಅಟ್ಯಾಕ್. ಇನೋವಾ ಕಾರಿನಲ್ಲಿ ಬಂದು ಇನ್ಸ್ಪೆಕ್ಟರ್ ಶಿವಕುಮಾರ್ರಿಂದ ದಾಳಿ ಆರೋಪ. ಕಬ್ಬಿಣದ ರಾಡ್ನಿಂದ ಅಟ್ಯಾಕ್ ಮಾಡಿರೋ ಬಗ್ಗೆ ದೂರು ದಾಖಲು. ಸದ್ಯ ಹಾಸನದ ಏಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಶಶಿ ಅವರು 2 ಕಾಲು ಮುರಿದಿದೆ, 15 ಹೊಲಿಗೆಯನ್ನ ಹಾಕಲಾಗಿದೆ. ಬಲಗಣ್ಣಿಗೆ ಗಂಭೀರ ಗಾಯವಾಗಿದೆ ಎಂದು ಶಶಿ ಹಾಗೂ ಕುಟುಂಬಸ್ಥರ ಸದಸ್ಯರು ಆರೋಪವನ್ನ ಮಾಡಿದ್ದಾರೆ. 10 ವರ್ಷಗಳ ಹಿಂದೆ ಹಾಸನದಲ್ಲಿಯೇ ಇನ್ಸ್ಪೆಕ್ಟರ್ ಆಗಿದ್ದ ಶಿವಕುಮಾರ್ ಹಾಸನದಲ್ಲಿ ಇದ್ದ ವೇಳೆ ಅವರಿಗೂ ನನಗೂ ಹಣಕಾಸಿನ ವ್ಯವಹಾರವಿತ್ತು. ನನ್ನ ಹೆಸರಿನಲ್ಲಿ ಹಣ ಆಸ್ತಿ ಮಾಡಲು 50 ಲಕ್ಷ ಹಣವನ್ನ ಕೊಟ್ಟಿದ್ದೆ. ಅದರಲ್ಲಿ 20 ಲಕ್ಷ ವಾಪಸ್ ಕೊಟ್ಟಿದ್ರು. ಉಳಿದ 10 ಲಕ್ಷ ಹಣಕ್ಕಾಗಿ ಚೆಕ್ ಕೇಸ್ ಹಾಕಿದ್ರು. 10 ಲಕ್ಷ ಹಣದ ಬದಲು 26.5 ಲಕ್ಷಕ್ಕೆ ಕೇಸನ್ನ ಹಾಕಿದ್ದಾರೆ. ಕೇಸ್ ನಡೆಯುತ್ತಿರುವ ನಡುವೆಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಹಣ ಕೊಡ್ತಿಲ್ಲ ಎಂದು ಹೀಗೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಸ್ವತಃ ಶಿವಕುಮಾರ್ ಅವರೇ ಹಲ್ಲೆ ಮಾಡಿದ್ದಾರೆ. ಅದರ ಜೊತೆಗೆ ಬಂದಿದ್ದ ಇಬ್ಬರು ಇವರನ್ನ ಹಿಡಿದುಕೊಂಡಿದ್ರು ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಶಿವಕುಮಾರ್ ಕಬ್ಬಿಣದ ರಾಡ್ನಿಂದ ದಾಳಿ ಮಾಡಿದ್ರು ಎಂದು ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೂ ಶಶಿ ಕುಟುಂಬಕ್ಕೆ ಜೀವ ಭಯ ಇದೆ ಹಾಗೂ ಪೊಲೀಸರೇ ತಾವು ಪೊಲೀಸು ಅನ್ನೋ ದರ್ಪದಲ್ಲಿ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಆಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ಅಂದೆ. ಅವಾಗ ಅವ್ರು ಹೇಳ್ತಾರೆ, ಹಾಸನ್ DYSP ನನ್ನ ಮ್ಯಾನೇಜ್ಮೆಂಟು ಅವ್ರು ನೋಡ್ಕೊತಾರೆ, ಸಾಯಿಸಿದ್ರು ನಾನೇನು ಎದರಲ್ಲ ನಿನ್ನ ಅಂತ ಹೇಳ್ತಾರೆ. ಅದಾದ್ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಕಂಪ್ಲೇಂಟ್ ಯಾವಾಗ ಕೊಡ್ತೀನಿ ಅನ್ನೋ ಅವಾಗ ಮತ್ತೆ ಇನ್ನೂ ಜಾಸ್ತಿ ಹಲ್ಲೆ ಮಾಡ್ತಾರೆ ಸರ್. ಸರ್ 30 ಲಕ್ಷ ಕೊಟ್ಟಿದ್ರು, ನಾನು 20 ಲಕ್ಷ ಕೊಟ್ಟಿದ್ದೀನಿ ಸರ್ ವಾಪಸ್ ಅವ್ರಿಗೆ. 10 ಲಕ್ಷ ವಾಪಸ್ ಹೌದು ಸರ್, ನನಗೆ ಕೊಡಬೇಕಿತ್ತು. ಅದು ಪ್ರಕರಣ ಕೋರ್ಟಲ್ಲಿ ಇದೆ ಸರ್. ನಾನು ಕೋರ್ಟ್ಗೂ ಸಹಿತ ಅಟೆಂಡ್ ಆಗ್ತಾ ಇದ್ದೀನಿ. ಎಲ್ಲಿ ಕೇಸ್ ಇರೋದು? ಬೆಂಗಳೂರಲ್ಲಿ ಸರ್. ಹೋಗ್ತಿದ್ದು ಕೇಸ್? ಹೌದು ಸರ್. 30-31ಕ್ಕೆ ಈ ತಿಂಗಳು 30-31 2 ದಿನ. ಎಷ್ಟು ಲಕ್ಷ ಕೇಸ್ ಹಾಕಿದ್ದಾರೆ ಈಗ ಅವರು? ಒಂದು ಕಲಾವತಿ ಅನ್ನೋರ ಹೆಸರಲ್ಲಿ 21 ಲಕ್ಷಕ್ಕೆ ಹಾಕಿದ್ದಾರೆ. ಮತ್ತೆ ಶಿವಕುಮಾರ್ ಅನ್ನೋರ ಹೆಸರಲ್ಲಿ 5 ಲಕ್ಷಕ್ಕೆ ಹಾಕಿದ್ದಾರೆ. 26 ಲಕ್ಷ ಒಟ್ಟಿಗೆ. ಹೌದು ಸರ್. ನೀವು ಕೊಡ್ಬೇಕಾದ್ರೆ 10 ಲಕ್ಷ ಸರ್. ನೀವು ಅದ್ರಲ್ಲಿ ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ರಿ ಅವ್ರಿಗೆ? ನಾನು 10 ಲಕ್ಷನೇ ಕೊಡ್ಬೇಕಾಗಿದ್ದು ಸರ್. ಅಲ್ಲ, ಕೊಡ್ತೀನಿ ಅಂತ ಹೇಳಿದ್ರಿ. 10 ಲಕ್ಷ ಹೇಳಿದೆ ಸರ್. ಸ್ವಲ್ಪ ನಾನು ಇನ್ನೂ ಬೇಕು ಅಂದ್ರೆ ನಾವು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಕೇಳಿದೆ ಸರ್.